ಸಂಸದ ಪ್ರಜ್ವಲ್ ರೇವಣ್ಣ ಮತ್ತವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ಇಬ್ಬರ ಮೇಲೂ ಕೂಡ ಈಗ ಕೇಸು ದಾಖಲಾಗಿದೆ. ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರೇವಣ್ಣ ಮತ್ತವರ ಪುತ್ರ ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ದೂರಿನಲ್ಲಿ ಹೇಳಿಕೊಂಡಿದ್ದಾರೆ. ಅಂದರೆ 2019ರಿಂದ 22ರವರೆಗೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು ಮತ್ತು ಅವರೇ ಹೇಳಿರೋ ಪ್ರಕಾರ ಭವಾನಿ ರೇವಣ್ಣ ಅವರ ಹತ್ತಿರದ ಸಂಬಂಧಿ ನಾನು ಅಂತ ಮಹಿಳೆ ಹೇಳ್ಕೊಂಡಿದ್ದಾರೆ. ಎಣ್ಣೆ ಹಚ್ಚೋದಕ್ಕೆ ಪದೇ ಪದೇ ಕರೆದು ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ. ಅಡುಗೆ ಮನೆಯ ಸ್ಟೋರ್ ರೂಮ್ನಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ನನ್ನ ಮಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಅಸಭ್ಯ ಅಶ್ಲೀಲ ಭಾಷೆಗಳಲ್ಲಿ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಪ್ರಚೋದನೆಯನ್ನೆಲ್ಲ ಕೊಟ್ಟಿದ್ದಾರೆ. ನನ್ನ ಮಗಳು ಆ ನಂತರ ಅವರನ್ನು ಬ್ಲಾಕ್ ಮಾಡಬೇಕಾಯಿತು. ಇಂಥದ್ದನ್ನೆಲ್ಲ ಉಲ್ಲೇಖಿಸಿದ್ದಾರೆ. 4 ಸೆಕ್ಷನ್ಗಳ ಅಡಿಯಲ್ಲಿ ಕೇಸು ದಾಖಲಾಗಿದೆ. FIR ಕಾಪಿಯ ದೃಶ್ಯವನ್ನ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ ನ್ಯೂಸ್ ರೂಮ್ ಇಂದ. ಸಂದೇಶ್, ಒಂದು ಇಲ್ಲಿ ರೇವಣ್ಣ ಇರಬಹುದು, ಪ್ರಜ್ವಲ್ ರೇವಣ್ಣ ಇರಬಹುದು, ಜನಪ್ರತಿನಿಧಿ ಅನ್ನೋದನ್ನ ಹೊರತುಪಡಿಸಿ ನಾವು ಯೋಚನೆ ಮಾಡಿದರೆ ವಿಡಿಯೋದ್ದು ಅಸಲಿಯತ್ತಿನ ಬಗ್ಗೆ ಅವರು ಬೇರೆಯದ್ದೇ ಕಥೆಗಳನ್ನು ಹೇಳ್ತಾರೆ. ಬಿಟ್ಟು ಬಿಡೋಣ. ಈ ಕೇಸ್ನಲ್ಲಿ, ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ 4 ಸೆಕ್ಷನ್ನ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅರೆಸ್ಟ್ ಆಗುವಂಥ ಸಾಧ್ಯತೆ ಎಷ್ಟು? ಸಾಮಾನ್ಯ ಕೇಸು ಅಂತಾದರೆ ಜನಪ್ರತಿನಿಧಿ ಅಂದ್ರೇನು ವಿಶೇಷ ಸವಲತ್ತುಗಳೇನು ಇರೋದಿಲ್ಲ. ಸಾಮಾನ್ಯ ಕೇಸು ಅಂತಂದ್ರೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿರುತ್ತೆ? ರಕ್ಷತ್, ಈ ರೀತಿಯ ಪ್ರಕರಣಗಳಲ್ಲಿ ಅಂದ್ರೆ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಪ್ರಕರಣಗಳಲ್ಲಿ ಪೊಲೀಸರು ಯಾರಿರ್ತಾರೆ, ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ತಿರುವಂತಹ ತನಿಖಾಧಿಕಾರಿಗಳು ಯಾರಿರ್ತಾರೆ, ಅವರ ಒಂದು ವಿವೇಚನೆಗೆ ಬಿಟ್ಟಂತ ವಿಚಾರವಾಗುತ್ತೆ. ಅಂದ್ರೆ ಯೂಶುವಲಿ ಯಾವುದೇ ಈ ರೀತಿಯ 354A ಅಥವಾ D ಅಡಿಯಲ್ಲಿ ಕೇಸ್ಗಳು ದಾಖಲಾದ್ರೆ ಈ ಒಂದು ಪ್ರಕರಣದಲ್ಲಿ ಇಫ್ ಸಪೋಸ್ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗ್ತವೆ. ಯಾಕಂದ್ರೆ ಒಂದು ಬಾರಿ ಒಬ್ಬ ಸಂತ್ರಸ್ತ ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೂಡ ಪೂರೈಕೆ ಮಾಡಬೇಕಾಗುತ್ತೆ. ಅಂದ್ರೆ ಈಗ ಈ ಒಂದು ಪ್ರಕರಣದಲ್ಲೇ ನಾವು ತೆಗೆದುಕೊಳ್ಳೋದಾದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರು ರಾಜಕಾರಣಿ ಅಥವಾ ರೇವಣ್ಣ ಅವರು ರಾಜಕಾರಣಿ ಅದೆಲ್ಲವನ್ನ ಬಿಟ್ಟು ಮಾತನಾಡೋದಾದ್ರೆ ಈಗ FIR ದಾಖಲಾಗಿದೆ. FIR ಗೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆಯನ್ನ ಪಡಿಬೇಕಾಗುತ್ತೆ. ಜೊತೆಗೆ ಹೇಳಿಕೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಎವಿಡೆನ್ಸ್ ಕೂಡ ಕೊಡಬೇಕಾಗುತ್ತೆ. ಅಂದ್ರೆ ಸುಮ್ಮನೆ ಯಾವುದೇ ಆರೋಪವನ್ನ ಮಾಡಿದ್ರು ಕೂಡ ಅದನ್ನ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಸ್ಟೇಟ್ಮೆಂಟ್ ಅನ್ನ ಏನ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಎವಿಡೆನ್ಸ್ ಗಳನ್ನ ಕೊಟ್ಟ ನಂತರ ಅದರ ಆಧಾರದ ಮೇಲೆ ತನಿಖೆಯನ್ನ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಲೈಂಗಿಕ ದೌರ್ಜನ್ಯ ಅಂತ ಹೇಳಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಮೆಡಿಕಲ್ ಚೆಕಪ್ ನಡೆಯೋದಿಲ್ಲ. ಅಂದ್ರೆ ಆ ಸಂತ್ರಸ್ತ ಮಹಿಳೆಯರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಆ ಮಹಿಳೆಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. 164 ಸ್ಟೇಟ್ಮೆಂಟ್ ಅನ್ನ ಅಂದ್ರೆ CRPC 164 ನ ಅಡಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೂಡ ಮಾಡಿಸಲಾಗುತ್ತೆ. ಅದಾದ ನಂತರ ಮಹಜರು ಕಾರ್ಯ ಅಂದ್ರೆ ಈಗ ಅವರು ಮೆನ್ಷನ್ ಮಾಡಿರುವಂತೆ ಅವರ ಮನೆಯ ಸ್ಟೋರ್ ರೂಮ್ ನಲ್ಲಿ ಈ ರೀತಿ ನನಗೆ ಲೈಂಗಿಕ ದೌರ್ಜನ್ಯ ಆಯ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.